ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸೂಕ್ತ ಕ್ರಮ, 2 ಕೋಟಿ ಕೋವಿಡ್ ಲಸಿಕೆಗೆ ಕೇಂದ್ರಕ್ಕೆ ಮನವಿ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಮೈಸೂರಿನಲ್ಲಿ ಸೋಂಕು ಹೆಚ್ಚಳ ಹಿನ್ನೆಲೆ ಜಿಲ್ಲಾಡಳಿತದಿಂದ ಬಿಗಿ ಕ್ರಮ. ಕೋವಿಡ್ ಕೇರ್ ಸೆಂಟರ್, ಕಂಟೈನ್ಮೆಂಟ್ ವಲಯಗಳಲ್ಲಿ ನಿಯಮಗಳ ಕಟ್ಟುನಿಟ್ಟಿನ ಅನುಷ್ಠಾನ. ವಿದೇಶಾಂಗ ವ್ಯವಹಾರಗಳ ಸಚಿವರುಗಳ ಸಭೆಯಲ್ಲಿ ಭಾಗಿ. ದೇಶದಲ್ಲಿ 15 ಕೋಟಿ 71 ಲಕ್ಷಕ್ಕೂ ಅಧಿಕ ಮಂದಿಗೆ ಕೋವಿಡ್-19 ಲಸಿಕೆ, 2 ಕೋಟಿ ಸಮೀಪಿಸಿದ ಸೋಂಕಿತರ ಸಂಖ್ಯೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೊರೋನಾ ಸೋಂಕಿತರನ್ನು ಶೀಘ್ರ ಪತ್ತೆ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ನೀಡುವುದರಿಂದ 95% ಸಾಂಕ್ರಾಮಿಕ ತಡೆಗಟ್ಟಲು ಸಹಕಾರಿಯಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸೋಂಕಿನ ಲಕ್ಷಣ ಇರುವವರ ಪರೀಕ್ಷಾ ವರದಿ ವಿಳಂಬವಾಗುತ್ತಿರುವುದರಿಂದ ಸೋಂಕು ವ್ಯಾಪಕವಾಗಿ ಹರಡುತ್ತಿದೆ. ಒಂದೇ ದಿನದಲ್ಲಿ ವರದಿ ನೀಡಿ ಸೋಂಕು ದೃಢಪಟ್ಟವರಿಗೆ ಸೂಕ್ತ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. 18 ರಿಂದ 45 ವರ್ಷದವರಿಗೆ ಕೋವಿಡ್ ಲಸಿಕೆ ನೀಡುವ ಅಭಿಯಾನವನ್ನು ಹಂತ ಹಂತವಾಗಿ ಜಾರಿಗೆ ತರಲಾಗುವುದು. ಸದ್ಯ 2 ಕೋಟಿ ಕೋವಿಡ್ ಲಸಿಕೆ ಖರೀದಿಗೆ ಸರ್ಕಾರ ಮುಂದಾಗಿದ್ದು, ಅಗತ್ಯವಿದ್ದಲ್ಲಿ ಹೆಚ್ಚಿನ ಪ್ರಮಾಣ ಲಸಿಕೆ ಖರೀದಿ ಮಾಡಲಾಗುವುದು ಎಂದರು. ಎಲ್ಲ ರೀತಿಯಾದಂಥ ಪ್ರಿವೆನ್ಷನ್ ವರ್ಕ್ಗಳನ್ನು ಮಾಡುವಂಥದ್ದಾಗುತ್ತೆ. ಫಿಸಿಕಲ್ ಡಿಸ್ಟೆನ್ಸು, ಗ್ಯಾದರಿಂಗ್ನೆಲ್ಲ ನಿರ್ಬಂಧನೆಗಳು ಹಾಕಿರುವಂಥದ್ದು, ತುಂಬ ರಿಸ್ಟ್ರಿಕ್ಷನ್ ಹಾಕಿರುವಂಥದ್ದು, ನಿರ್ಬಂಧಗಳು ಆಗಿರುವಂಥದ್ದು, ಮಾಸ್ಕ್ ಧರಿಸುವಂಥದ್ದು ಮತ್ತು ಅದರ ಜೊತೆಯಲ್ಲೇ ವಿವಿಧ ಸ್ಥಳಗಳಲ್ಲೂ ಸಾಕಷ್ಟು ನಿರ್ಬಂಧನೆಗಳನ್ನು ತಂದಿವಿ. ಹಾಗಾಗಿ ಇನ್ನೂ ಪ್ರಮುಖವಾಗಿ ವ್ಯಾಕ್ಸಿನೇಷನ್ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಪರಿಹಾರ ಆಗುವಂಥದ್ದು. ಈಗಾಗಲೇ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು 45 ಕೇಂದ್ರ ಸರ್ಕಾರದಿಂದ 45 ವರ್ಷದ ಮೇಲ್ಪಟ್ಟವರಿಗೆಲ್ಲ ಈಗೇನು ವ್ಯಾಕ್ಸಿನೇಷನ್ ಕೊಡ್ತಿರುವಂಥದ್ದು ಇನ್ನು ಕೆಲವೇ ದಿನದಲ್ಲಿ ಅದು ಪೂರ್ಣ ಆಗುವಂಥದ್ದಾಗುತ್ತೆ. ಇನ್ನು 18 ರಿಂದ 44 ವಯಸ್ಸಿನವರಿಗೆ ವ್ಯಾಕ್ಸಿನೇಷನ್ ಕೊಡುವಂಥದ್ದಕ್ಕೂ ರಾಜ್ಯ ಸರ್ಕಾರದಿಂದ 3 ಕೋಟಿ ಡೋಸಸ್ ವ್ಯಾಕ್ಸಿನೇಷನ್ ಕೊಂಡ್ಕೊಳ್ಳುವಂಥದ್ದು ಆಗ್ತಿದೆ. ಈಗಾಗಲೇ 2 ಕೋಟಿಗೆ ಆರ್ಡರ್ ಪ್ಲೇಸ್ ಮಾಡಿರುವಂಥದ್ದಿದೆ. ಇಷ್ಟು ಮಾಡೋ ಮೂಲಕ ಭಾಳ ವೇಗದಲ್ಲಿ ತ್ವರಿತವಾಗಿ ಇವೆಲ್ಲವನ್ನು ಕಾರ್ಯವನ್ನು ಮಾಡಿ ಒಂದು ಕಡೆ ತಡೆಗಟ್ಟಲಿಕ್ಕೆ, ಒಂದು ನಿರ್ವಹಣೆ ಮಾಡಲಿಕ್ಕೆ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಈ ಸವಾಲು ಸಮಸ್ಯೆ ಎಲ್ಲ ಕಡೆ ಇದೆ. ಆದರೆ ನಾವು ಭಾಳಷ್ಟು ಸರ್ಕಾರದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಜನರ ಜೀವನ ಉಳಿಸಲಿಕ್ಕೆ ಮತ್ತು ಅವರ ಜೀವನವನ್ನು ಮತ್ತು ಜೀವನಾಂಶವನ್ನು ಒದಗಿಸೋ ಮೂಲಕ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತೀವಿ ಅನ್ನೋ ವಿಶ್ವಾಸದಲ್ಲಿ ಹೇಳುತ್ತೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗುವ ಕೋವಿಡ್ ಸೋಂಕಿತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಖಾಸಗಿ ಸಂಸ್ಥೆಯೊಂದು ನೀಡಿರುವ 570 ಹಾಸಿಗೆಗಳನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ವಿತರಿಸಿದರು. ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್, ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಅಂಟರತಾನಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರಹ್ಲಾದ್ ಜೋಶಿ ಹಾಸಿಗೆಗಳ ಕೊರತೆಯಿಂದ ಕೊರೋನಾ ಸೋಂಕಿತರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಮೇಕ್ ಶಿಫ್ಟ್ ಆಸ್ಪತ್ರೆ ನಿರ್ಮಿಸಲು ಸಿದ್ಧತೆ ನಡೆಸಲಾಗಿದೆ ಎಂದು ಹೇಳಿದರು. ಈ ಬೆಡ್ಗಳನ್ನು ನಾವೇನು ಹೊಸದಾಗಿ ಕೆಲವು ಕಡೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ, ಬೇರೆ ಬೇರೆ ಬಿಲ್ಡಿಂಗಲ್ಲಿ ಇಲ್ಲಿನೇ ಅಲ್ಲಿ ಅದನ್ನು ನಾವು ಯೂಸ್ ಮಾಡ್ತೇವೆ. ಹಾಗಾಗಿ ಬೆಡ್ಗಳದ್ದು ಸಮಸ್ಯೆ ಎಲ್ಲಿ ಬರೋದಿಲ್ಲ ಮತ್ತು ಎಲ್ಲ ಕಡೆ ಹೆಚ್ಚು ಕಡಿಮೆ ಆಕ್ಸಿಜನ್ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಈಗ ಇಡೀ 6-8 ಜಿಲ್ಲೆಯಿಂದ ಇಲ್ಲಿ ಪೇಷಂಟ್ಗಳು ಬರ್ತಾ ಇರೋದರಿಂದ DC ಅವರು ನಿನ್ನೆ ಒಂದು ವರದಿ ಕೊಟ್ಟಿರೋ ಪ್ರಕಾರ ಸುಮಾರು 30-35% ಜನ ಹೊರಗಿನ ಜಿಲ್ಲೆಯಿಂದ ಇಲ್ಲಿ ಬೆಡ್ ಆಕ್ಯುಪೈ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮದೇನೂ ಇದೇ ಇಲ್ಲ. ಆದರೆ ಅವ್ರು ಬಂದ ಮೇಲೂ ಉಳಿದವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಮೊನ್ನೆಯಲ್ಲಿ 66 ಬೆಡ್ಡು ಕೋವಿಡ್ ಕ್ಯಾಜುಯಾಲಿಟಿ ಅಂತ ನಾವು ಮಾಡಿದ್ದೇವೆ. ಅದನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡದಲ್ಲಿ ಮಾಡಿದ್ದೇವೆ. ಇವತ್ತು ನಾವು ಈಗ ಒಂದು ಸ್ಥಳ ಪರಿಶೀಲನೆಗೆ ಹೊರಟಿದ್ದೇವೆ. ನಾನು ಜಗದೀಶ್ ಶೆಟ್ಟರು, DC ಅವರು 2.5 ಎಕರೆ ಜಾಗದಲ್ಲಿ 100 ಬೆಡ್ಡಿನ ಒಂಥರ ವಾರ್ಡ್ ಅನ್ನೋದಕ್ಕಿಂತ ಮಿನಿ ಆಸ್ಪತ್ರೆಯನ್ನು ಅಲ್ಲಿ ನಾವು ತಯಾರು ಮಾಡ್ತಾ ಇದ್ದೇವೆ. ಬಹುತೇಕ ಹೊಸ ಬೇರೆ ಜಿಲ್ಲೆ ಸಚಿವ ಜಗದೀಶ್ ಶೆಟ್ಟರ್ ಚಿಕಿತ್ಸೆಗೆ ದಾಖಲಾಗುವ ಕೋವಿಡ್ ಸೋಂಕಿತರ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡುವಂತೆ ಖಾಸಗಿ ಆಸ್ಪತ್ರೆಗಳಿಗೆ ಸೂಚಿಸಲಾಗಿದ್ದು, ಇದರಿಂದ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸಲು ಸಹಕಾರಿಯಾಗಲಿದೆ ಎಂದರು.
ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಮೊನ್ನೆ ಮೀಟಿಂಗ್ ತೊಗೊಂಡಾಗ ಖಾಸಗಿ ಆಸ್ಪತ್ರೆ ಇರೋದು ಮತ್ತು ನಾವೆಲ್ಲ ಮೀಟಿಂಗ್ ರಿವ್ಯೂ ಮಾಡಿದಾಗ ಇವತ್ತು ಯಾವೆಲ್ಲೆಲ್ಲಿ ಅಡ್ಮಿಟ್ ಆಗ್ತಾರೆ ಅವೆಲ್ಲ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು ನಾವು ಹೇಳಿದ್ದೇವೆ. ಆ ಹಿನ್ನೆಲೆ ಆಲ್ಮೋಸ್ಟ್ ಒಂದು ಅವರೇಜ್ 30% ನಮ್ಮ ಧಾರವಾಡ ಜಿಲ್ಲೆ ಏನೇನು ಕೋವಿಡ್ ಪೇಷಂಟ್ ಇದ್ದಾವೆ ಅದರಲ್ಲಿ 30% ಹೊರ ಜಿಲ್ಲೆಯಿಂದ ಬಂದಂಥವ್ರು ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಮೇಲಿನವ್ರ ಗಮನಕ್ಕೂ ತೊಗೊಂಬಂದಿದ್ದೀವಿ. ನಾವು ಮಾನವೀಯ ದೃಷ್ಟಿಯಿಂದ ನಾವು ನೋಡಬೇಕಾಗ್ತದೆ. ಇಲ್ಲ ನೀವು ಹೊರ ಜಿಲ್ಲೆಯಿಂದ ಇದ್ದೀರಿ ಇಲ್ಲಿ ಬರಬೇಡ್ರಿ ಅಂತ ಅನ್ಲಿಕ್ಕೂ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಇನ್ನೂ ಹೆಚ್ಚು ಸ್ಟ್ರೆಂಥನ್ ಏನು ಮಾಡಬೇಕು ಸಿಸ್ಟಮ್ಗೆ, ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಬೆಳಗಾವಿ ಸೇರಿದಂತೆ 6 ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಹೊಸದಾಗಿ ನೇಮಕ ಮಾಡಲಾಗಿದೆ. ಈ ಕುರಿತು ಸರ್ಕಾರ ನಿನ್ನೆ ಆದೇಶ ಹೊರಡಿಸಿದೆ. ಉಪಮುಖ್ಯಮಂತ್ರಿ ಹಾಗೂ ಲೋಕೋಪಯೋಗಿ ಸಚಿವ ಗೋವಿಂದ ಕಾರಜೋಳ ಬೆಳಗಾವಿ, ಸಚಿವರಾದ ಉಮೇಶ್ ಕತ್ತಿ ಬಾಗಲಕೋಟೆ, ಅರವಿಂದ ಲಿಂಬಾವಳಿ ಬೀದರ್, ಎಂಟಿಬಿ ನಾಗರಾಜ್ ಕೋಲಾರ, ಮುರುಗೇಶ್ ನಿರಾಣಿ ಕಲಬುರಗಿ, ಎಸ್ ಅಂಗಾರ ಚಿಕ್ಕಮಗಳೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಕೊರೋನಾ 2ನೇ ಅಲೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಟಿ ನರಸೀಪುರ ತಾಲೂಕು ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆ, ಕೋವಿಡ್ ಚಿಕಿತ್ಸಾ ಕೇಂದ್ರ ಹಾಗೂ ಕಂಟೈನ್ಮೆಂಟ್ ವಲಯಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ 5ಕ್ಕಿಂತ ಹೆಚ್ಚು ಸೋಂಕು ಪ್ರಕರಣಗಳು ಪತ್ತೆಯಾದಲ್ಲಿ ತಾಲೂಕು ಕೇಂದ್ರಗಳಲ್ಲೇ ಕಂಟೈನ್ಮೆಂಟ್ ವಲಯಗಳನ್ನು ಆರಂಭಿಸಿ ಚಿಕಿತ್ಸೆ ನೀಡಬೇಕು, ಲಸಿಕೆ ನೀಡಿಕೆ ಪ್ರಕ್ರಿಯೆಯನ್ನು ಚುರುಕುಗೊಳಿಸುವಂತೆ ಹಾಗೂ ಸರ್ಕಾರದ ಕೋವಿಡ್ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಎಚ್ಚರ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅದೇ ಥರ KR ನಲ್ಲಿ ಆಗಿದೆ. KR ನಗರದಲ್ಲಿ ಅವ್ರ ಹತ್ರ ಹಾಸಿಗೆಗಳಿದೆ, ಅವ್ರ ಹತ್ರ ವೆಂಟಿಲೇಟರ್ ಇದೆ, ಡಾಕ್ಟರ್ ಇದ್ದಾರೆ. ಅಲ್ಲಿ KR ಹಾಸ್ಪಿಟಲ್ನಲ್ಲಿ ಏನೂ ಇಲ್ಲ, ಅಲ್ಲಿ ಕರ್ಕೊಂಡು ಬಂದುಬಿಟ್ಟು ಸತ್ತಿದ್ರೆ ತಪ್ಪುತ್ತಾನೆ. ಸೊ ಈಗ ತಾಲೂಕ್ಸ್ನಲ್ಲಿ ನೀವು ಮೇಂಟೈನ್ ಮಾಡಿ ಮ್ಯಾನೇಜ್ ಮಾಡಬೇಕು. ಯಾಕಂದರೆ ನಿಮ್ಮಲ್ಲಿ ವ್ಯಾಕ್ಸಿನೇಷನ್ ತುಂಬ ಚೆನ್ನಾಗಿ ಆಗಿದೆ, ಡೆತ್ಸ್ ಆಗಲ್ಲ. ಪದೇ ಪದೇ ನಾವು ಅದೇ ಹೇಳ್ತಾ ಇದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಜಿಲ್ಲೆನಲ್ಲಿ ಆಗಿದ್ದ ವ್ಯಾಕ್ಸಿನೇಷನ್ ಸ್ಟೇಟ್ ಅಥವಾ ದೇಶದಲ್ಲಿನೇ ಆಗಿದೆ. ಇಷ್ಟು 63%, ಒಂದೊಂದು ತಾಲೂಕು 80%, 75%, ಅದೆಲ್ಲ ನಮ್ಮ 1 ತಿಂಗಳ ಶ್ರಮದಿಂದ ಆಗಿದೆ. ಇಟ್ ಇಸ್ ನಾಟ್ ಏನೂ ಇದಿಲ್ಲ, ಎಲ್ಲಿ ಜಾಸ್ತಿ ಸ್ವಲ್ಪ ಇದೆ ನಾವು ಕಂಟೈನ್ ಮಾಡಲೇಬೇಕು. ಸೊ ನಮಗೆ ಪತ್ತೆ ಆಗಿದ ತಕ್ಷಣ ನಾವು ಕ್ಲೋಸ್ ಮಾಡ್ತೀವಿ. ಕೊಡುಗೆಯಲ್ಲಿ ಅದೇ ಡೈರೆಕ್ಷನ್ಸ್ ಹೇಳಿದ್ವಿ. ಇಡೀ ಎಲ್ಲಿ 400 ಮನೆಗಳು 400 ಹೌಸಸ್ ಎಲ್ಲ ಸೀಲ್ ಮಾಡಿ ಅಂದರೆ ಅವರು ಯಾರೋ ದೊಡ್ಡವರು ಹೇಳಿದ್ದಾರೆ ಅಲ್ಲಿ ನೋಡಬೇಕು. ಜನರ ಮನಸ್ಥಿತಿ ಸ್ವಲ್ಪ ಅವರು ನಿಯಂತ್ರಣ ಮಾಡ್ಕೊಂಡಿದ್ರೆ ಮಾತ್ರ ಈಗಿನ ಪರಿಸ್ಥಿತಿ. ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಕೊಡಹಳ್ಳಿ ಗ್ರಾಮವನ್ನು ಮೈಕ್ರೋ ಕಂಟೈನ್ಮೆಂಟ್ ಪ್ರದೇಶ ಎಂದು ಘೋಷಿಸಲಾಗಿದೆ. ಅಗತ್ಯವಿಲ್ಲದೆ ಓಡಾಡುವ ವಾಹನ ಸವಾರರು, ಮಾಸ್ಕ್ ಧರಿಸದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅಧಿಕಾರಿಗಳು ಇನ್ನಷ್ಟು ಎಚ್ಚರಿಕೆ ವಹಿಸುವ ಮೂಲಕ ಕರ್ಫ್ಯೂ ಯಶಸ್ವಿಗೊಳಿಸುವಂತೆ ಸೂಚಿಸಿದರು. ಎಲ್ಲೂ ಕೂಡ ವೆಹಿಕಲ್ ಮೂವ್ ಆಗ್ತಿಲ್ಲ, ರೆಗ್ಯುಲರ್ ಟ್ರಾಫಿಕ್ ಏನು ಫ್ಲೋ ಆಗುತ್ತೆ ಅದಕ್ಕೊಂದು ಡೈವರ್ಷನ್ ಪ್ಲಾನ್ ರೆಡಿ ಮಾಡಿದ್ವಿ. ಸೊ ಕಂಪ್ಲೀಟ್ ಝೀರೋ ಮಾಡಬೇಕಲ್ಲಿ. ಹೇಗಾದರೆ ಮುಂಚೆ ನಂಜನಗೂಡಲ್ಲಿ ಮಾಡಿದ್ವಿ ಅದೇ ಥರ ಇಲ್ಲಿ ಝೀರೋ ಮಾಡಿ ಯಾರು ಕೂಡ ಓಡಾಡಬಾರ್ದು. ಏನಾದರೂ ದಿನಸಿ ಅದು ಇದು ತಗೋಬೇಕಂದ್ರೆ ಅಲ್ಲೇ ಲೋಕಲಿ ಪರ್ಚೇಸ್ ಮಾಡಬೇಕು, ಮನೇಲಿ ಇರಬೇಕು, ಬೇರೆ ಎಲ್ಲೂ ಓಡಾಡಬಾರ್ದು ಅಂತ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 10 ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿರುವ ನಡುವೆಯೇ ಮಂಗಳೂರು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕುಟುಂಬಸ್ಥರು ಸೋಂಕು ತಡೆಗೆ ತಮ್ಮಿಂದಾದ ಸೇವೆ ನೀಡಲು ಮುಂದಾಗಿದ್ದಾರೆ. ಪೊಲೀಸ್ ಸಿಬ್ಬಂದಿ ಕುಟುಂಬದ ಸದಸ್ಯರೇ ರೂಪಿಸಿಕೊಂಡಿರುವ ಜ್ಞಾನೋದಯ ಮಂಡಳಿ ಮೂಲಕ ಮಂಗಳೂರು ಪೊಲೀಸರಿಗೆ ಮಾಸ್ಕ್ ತಯಾರಿಸಿ ನೀಡಲು ಮುಂದೆ ಬಂದಿದ್ದು, ಪೊಲೀಸ್ ಆಯುಕ್ತರ ಕಚೇರಿ ಇವರ ಆಸಕ್ತಿ ಮತ್ತು ಕಾಳಜಿಯನ್ನು ಗಮನಿಸಿ 10,000 ಮಾಸ್ಕ್ ತಯಾರಿಸಿಕೊಡಲು ಬೇಡಿಕೆ ಸಲ್ಲಿಸಿದೆ. ಮಾಸ್ಕ್ ತಯಾರಿಕೆಗೆ ಆಯುಕ್ತರ ಕಚೇರಿ ವತಿಯಿಂದ ಬಟ್ಟೆ, ದಾರ ಇತ್ಯಾದಿ ಕಚ್ಚಾ ವಸ್ತುಗಳನ್ನು ಒದಗಿಸಿದ್ದು, ಮಹಿಳೆಯರು, ಕುಟುಂಬಸ್ಥರು ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಅವರು ಸುಮಾರು 2,000 ಜನ ಇದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್, ಕೋವಿಡ್ ಸಂಕಷ್ಟ ಕಾಲದಲ್ಲಿ ಪೊಲೀಸ್ ಸಿಬ್ಬಂದಿಯ ಕುಟುಂಬಸ್ಥರು ಮಾಸ್ಕ್ ತಯಾರಿಸಿಕೊಡಲು ಮುಂದೆ ಬಂದರು. ಅವರ ಕೌಶಲ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಲಾಗುವುದು. ಮಂಗಳೂರು ವ್ಯಾಪ್ತಿಯ 2,000 ಸಿಬ್ಬಂದಿಗೆ ತಲಾ 5ರಂತೆ ಮಾಸ್ಕ್ ನೀಡಲು 10,000 ಮಾಸ್ಕ್ ತಯಾರಿಸಿಕೊಡಲು ಸೂಚಿಸಲಾಗಿದೆ ಎಂದು ತಿಳಿಸಿದರು.
ಆ ಸಂದರ್ಭದಲ್ಲಿ ನಾವು ಬಟ್ಟೆ ತೆಗೆದುಬಿಟ್ಟು ಎಲಾಸ್ಟಿಕ್ಕು ಮತ್ತು ದಾರ ಅದನ್ನೆಲ್ಲ ಕೊಟ್ಟು ಹೊಲ್ಕೊಟ್ಟು ಅವರಿಗೆ ಪ್ರತಿ ಮಾಸ್ಕಿಗೆ ಇಂತಿಷ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವರು ಇನಿಷಿಯಲಿ ಏನು ಬೇಡ ನಾವು ನಮ್ಮ ಕುಟುಂಬ ಸದಸ್ಯರು ಯಾರು ಕರೋನಾ ವಾರಿಯರ್ಸ್ ಆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಗೌರವ ಸೂಚಿಸೋದ್ರ ರೀತಿಯಲ್ಲಿ ನಾವು ಹಂಗೆ ಉಚಿತವಾಗಿ ಹೊಲ್ಕೊಡ್ತೀವಿ ಅಂತ ಹೇಳಿದರು. ಆದರೂ ಗೌರವಧನ ಅಂತ ಕೂಡ ಕೊಡ್ತಾ ಇದ್ದೀವಿ. ಅವರ ಆರೋಗ್ಯದ ಜ್ಞಾನೋದಯ ಮಂಡಳಿಯ ಮುಖ್ಯಸ್ಥೆ ಆಶಾ, ಪೊಲೀಸರಿಗೆ ರಜೆ ಇರುವುದಿಲ್ಲ, ಅವರು ಯಾವುದೇ ಸಮಯದಲ್ಲೂ ಕೆಲಸ ಮಾಡಬೇಕಾಗುತ್ತದೆ. ಅವರ ಆರೋಗ್ಯ ರಕ್ಷಣೆಯ ಉದ್ದೇಶದಿಂದ ಮಾಸ್ಕ್ ತಯಾರಿಸಿಕೊಡಲು ಮುಂದೆ ಬಂದಿದ್ದೇವೆ ಎಂದು ಹೇಳಿದರು. ಬಟ್ಟೆಗಳಾಗಲಿ ಮತ್ತು ಇಲಾಸ್ಟಿಕ್ ಆಗಲಿ ಪ್ರತಿಯೊಂದನ್ನು ಸಹ ಅವರೇ ಕೊಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಪೊಲೀಸರಿಗೂ ಒಬ್ಬರಿಗೆ 5 ಮಾಸ್ಕ್ ಆಗಿ ಕೊಡ್ತೇವೆ ಅಂತ ಸರ್ ಹೇಳಿದ್ದಾರೆ. ಇದು ಕಾಕಿ ವಸ್ತ್ರದಲ್ಲಿ ನಾವು ಯಾಕೆ ಹೊಲಿತಿದ್ದೇವೆ ಅಂದರೆ ಅವರ ಯೂನಿಫಾರ್ಮ್ಗೋಸ್ಕರ. ಈಗ ಪೊಲೀಸವರು ಕರ್ತವ್ಯದಲ್ಲಿ ಇರುವಾಗ ಯೂನಿಫಾರ್ಮ್ ತೊಟ್ಟಿರ್ತಾರೆ. ಆ ಯೂನಿಫಾರ್ಮ್ಗೆ ಬೇರೆ ಬೇರೆ ಬಣ್ಣದ ಮಾಸ್ಕ್ ಅನ್ನು ಧರಿಸಿದ್ರೆ ಅದು ಒಂದು ನೋಡೋದಕ್ಕೂ ಸಹ ಇದು. ಮತ್ತೆ ಈ ಬಟ್ಟೆ ಅದರಿಂದ ಸೆಕೆ ಅಷ್ಟೊಂದು ಆಗೋದಿಲ್ಲ, ತಂಪು ಆಗ್ತದೆ ಅಂತ ಹೇಳ್ತಾರೆ. ಈಗ ಅವರು 10,000 ಮತ್ತೋರ್ವ ಸದಸ್ಯೆ ಭಾಗೀರಥಿ, ಈಗಾಗಲೇ 2,000 ಮಾಸ್ಕ್ ತಯಾರಿಸಿದ್ದು ಕೆಲವು ದಿನಗಳಲ್ಲಿ ಬೇಡಿಕೆ ಸಲ್ಲಿಸಿರುವ ಎಲ್ಲಾ ಮಾಸ್ಕ್ಗಳನ್ನು ತಯಾರಿಸಿಕೊಡಲಾಗುವುದು ಎಂದರು. ಎಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ನಾವು ಪ್ರಯತ್ನಿಸಿದ್ದೇವೆ. ಮಹಿಳೆಯರೆಲ್ಲ ಸ್ವ ಉದ್ಯೋಗವನ್ನೆಲ್ಲ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಈಗ ಈ ಮೋದಿ ಅವರದ್ದು ಆತ್ಮ ಇದು ಯೋಜನೆ ಹೊಂದಿದೆ. ಅದನ್ನು ನಾವು ಈ ಪೊಲೀಸರಿಗೆ ಮಾಸ್ಕ್ ಒದಗಿಸುವಲ್ಲಿ ನಾವು ಅದನ್ನು ಮುಂದುವರಿಸ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಶೃಂಗಸಭೆಯಲ್ಲಿ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಲಿದ್ದಾರೆ. 2004ರ ಕಾರ್ಯತಂತ್ರ ಪಾಲುದಾರಿಕೆ ಒಪ್ಪಂದದ ನಂತರ ಭಾರತ ಮತ್ತು ಬ್ರಿಟನ್ ನಡುವಿನ ಸಂಬಂಧ ಇನ್ನಷ್ಟು ಬಲವರ್ಧನೆಗೊಂಡಿದೆ. ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳಲ್ಲಿ ಸಹಕಾರ ಹಾಗೂ ಹಲವು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸುವ ದೃಷ್ಟಿಯಿಂದ ಉಭಯ ನಾಯಕರ ನಡುವೆ ಅನೇಕ ವಿಚಾರಗಳು ವಿನಿಮಯಗೊಳ್ಳಲಿವೆ. ಕೋವಿಡ್-19 ಸಾಂಕ್ರಾಮಿಕ ವಿರುದ್ಧ ಜಾಗತಿಕ ಹೋರಾಟದ ಪ್ರಯತ್ನಗಳ ಕುರಿತು ಮೋದಿ ಹಾಗೂ ಜಾನ್ಸನ್ ಅವರು ಚರ್ಚೆ ನಡೆಸಲಿದ್ದಾರೆ. ಈ ಶೃಂಗಸಭೆಯ ಸಂದರ್ಭದಲ್ಲಿ ಮುಂದಿನ ದಶಕದಲ್ಲಿ ಜನರಿಂದ ಜನರ ನಡುವಿನ ಬಾಂಧವ್ಯ, ವ್ಯಾಪಾರ, ರಕ್ಷಣೆ ಮತ್ತು ಭದ್ರತೆ, ಹವಾಮಾನ ಕಾರ್ಯಯೋಜನೆ ಮತ್ತು ಆರೋಗ್ಯ ಈ 5 ಪ್ರಮುಖ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಎರಡೂ ದೇಶಗಳ ನಡುವೆ 2030ರವರೆಗೆ ಸಮಗ್ರ ರೂಪುರೇಷೆಯೊಂದು ಪ್ರಕಟಗೊಳ್ಳಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇಂದಿನಿಂದ 4 ದಿನಗಳ ಕಾಲ ಲಂಡನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಲಂಡನ್ನಲ್ಲಿ ನಡೆಯಲಿರುವ G7 ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳ ಸಭೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ. ಅತಿಥಿ ರಾಷ್ಟ್ರವಾಗಿ ಈ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಮಂತ್ರಣ ನೀಡಲಾಗಿದೆ. G7 ಸದಸ್ಯ ರಾಷ್ಟ್ರಗಳಾದ ಬ್ರಿಟನ್, ಅಮೆರಿಕ, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ ಮತ್ತು ಜಪಾನ್ ದೇಶಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಅನೇಕ ಪ್ರಮುಖ ವಿಚಾರಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಇದೇ ವೇಳೆ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗವನ್ನು ಎದುರಿಸುವ ಕುರಿತಂತೆಯೂ G7 ರಾಷ್ಟ್ರಗಳ ವಿದೇಶಾಂಗ ಸಚಿವರು ಚರ್ಚೆ ನಡೆಸಲಿದ್ದಾರೆ. ಲೋಕಸಭೆ ಮತ್ತು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವು ತಂದುಕೊಟ್ಟ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಮತ್ತು ಉತ್ತರಾಖಂಡ್ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ ಜನತೆ ಮತ್ತು ಕಾರ್ಯಕರ್ತರ ಪರಿಶ್ರಮವನ್ನು ಅವರು ಶ್ಲಾಘಿಸಿದ್ದಾರೆ. ಜನತೆ ಪಕ್ಷದ ಮೇಲೆ ವಿಶ್ವಾಸ ಇರಿಸಿ ಉಪಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಆರಿಸಿದ್ದಾರೆ. ಇನ್ನಷ್ಟು ಉತ್ತಮ ಸೇವೆ ನೀಡುವ ಮೂಲಕ ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗುವುದು ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಅತಿ ಕಡಿಮೆ ಸಂಖ್ಯೆಯಿಂದ ಗಣನೀಯ ಸಂಖ್ಯೆಯ ಬಿಜೆಪಿ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡಿದ ಪಶ್ಚಿಮ ಬಂಗಾಳ ಜನತೆಯನ್ನು ಅವರು ಅಭಿನಂದಿಸಿದ್ದಾರೆ. ತಮಿಳುನಾಡು, ಕೇರಳ, ಪುದುಚೇರಿಗಳಲ್ಲಿ ಬಿಜೆಪಿಯ ಮೇಲೆ ವಿಶ್ವಾಸ ಇರಿಸಿ ಜನತೆ ಬೆಂಬಲಿಸಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಶ್ರಮವಹಿಸಿ ಕೆಲಸ ಮಾಡಲಾಗುವುದು ಎಂದು ಅವರು ಸ್ಮರಿಸಿದ್ದಾರೆ.
ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಬಹುಮತ ಪಡೆದಿರುವುದಕ್ಕೆ ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಅಲ್ಲದೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಅವರಿಗೂ ಪ್ರಧಾನಿ ಶುಭಾಶಯ ತಿಳಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು, ಕೋವಿಡ್ ಸಂಕಷ್ಟವನ್ನು ತೊಡೆದುಹಾಕಲು ಪ್ರಾದೇಶಿಕ ಪಕ್ಷಗಳೊಂದಿಗೆ ಕೇಂದ್ರ ಎಲ್ಲಾ ರೀತಿಯ ಸಹಕಾರ ನೀಡಲು ಉತ್ಸುಕವಾಗಿದೆ. ಪ್ರಾದೇಶಿಕ ಪಕ್ಷಗಳ ಹಿತಚಿಂತನೆಗೆ ಹೆಚ್ಚಿನ ಶ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲಾ ರಾಜ್ಯಗಳ ಮುಖ್ಯ ಚುನಾವಣಾಧಿಕಾರಿಗಳು, ಸ್ಥಳೀಯ ಆಡಳಿತ ಮತ್ತು ಮತದಾರರಿಗೆ ಕೇಂದ್ರ ಚುನಾವಣಾ ಆಯೋಗ ಧನ್ಯವಾದ ಅರ್ಪಿಸಿದೆ. ಉಪಚುನಾವಣೆ ಆಯುಕ್ತ ಉಮೇಶ್ ಸಿನ್ಹಾ ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ, ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಂಡ ಮತದಾರರಿಗೆ ಧನ್ಯವಾದ ಹೇಳಿದರು. ಕೋವಿಡ್ ಸಾಂಕ್ರಾಮಿಕದ ನಡುವೆಯೂ ಸುರಕ್ಷಿತ, ಸುಗಮ ಮತ್ತು ನ್ಯಾಯಸಮ್ಮತ ಚುನಾವಣೆಗಾಗಿ ಆಯೋಗ ಎಲ್ಲ ಅಗತ್ಯ ಕ್ರಮ ಕೈಗೊಂಡಿತ್ತು. 5 ರಾಜ್ಯಗಳಲ್ಲಿ 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, ದಿವ್ಯಾಂಗರು, ಕೋವಿಡ್ ಪೀಡಿತರು ಮತ್ತು ಅಗತ್ಯ ಸೇವೆಗಳ ಉದ್ಯೋಗಿಗಳ ವಿಭಾಗಗಳಲ್ಲಿ ಮತದಾರರಿಗೆ ಅಂಚೆ ಮತಪತ್ರ ಸೌಲಭ್ಯ ನೀಡಲಾಗಿತ್ತು. ಇದು ಅಂಚೆ ಮತಪತ್ರಗಳಲ್ಲಿ 400% ಹೆಚ್ಚಳಕ್ಕೆ ಸಾಕ್ಷಿಯಾಗಿತ್ತು ಎಂದರು. ಮತ ಎಣಿಕೆಯ ಕಾರ್ಯಕ್ಕೆ ಆಯೋಗವು 822 ಆರ್ಒಗಳು ಮತ್ತು 7,000 ಎಆರ್ಒಗಳನ್ನು ಈ 5 ರಾಜ್ಯಗಳಲ್ಲಿ ನಿಯುಕ್ತಿಗೊಳಿಸಿತ್ತು. ಸೂಕ್ಷ್ಮ ವೀಕ್ಷಕರು ಸೇರಿದಂತೆ ಅಂದಾಜು 95,000 ಮತ ಎಣಿಕೆ ಅಧಿಕಾರಿಗಳು ಎಣಿಕೆಯ ಕಾರ್ಯ ನಿರ್ವಹಿಸಿದರು ಎಂದು ತಿಳಿಸಿದರು. ಚುನಾವಣಾ ಸಂದರ್ಭದಲ್ಲಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಸೂಚಿಸಲಾಗಿತ್ತು. ನಿಯಮ ಉಲ್ಲಂಘಿಸಿದವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ದೇಶದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಂದು ಮತ್ತಷ್ಟು ಹೆಚ್ಚಾಗಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ ಸುಮಾರು 3,68,147 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 1,99,25,604ಕ್ಕೆ ಏರಿಕೆಯಾಗಿದೆ. ಒಟ್ಟಾರೆ 1,62,93,003 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆಯ ಪ್ರಮಾಣ 81.77ಕ್ಕೆ ಕುಸಿದಿದೆ. ಒಟ್ಟು 34,13,642 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 17.13%ರಷ್ಟಿದೆ. ಈವರೆಗೆ 2,18,959 ಮಂದಿ ಮೃತಪಟ್ಟಿದ್ದು, 1.10% ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಇದುವರೆಗೆ 15 ಕೋಟಿಗೂ ಅಧಿಕ ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಕಳೆದ ಜನವರಿ 16ರಿಂದ ಆರಂಭಗೊಂಡ ಲಸಿಕಾ ಅಭಿಯಾನದ ನಂತರ ಇದುವರೆಗೆ 15,71,00,000ಕ್ಕೂ ಅಧಿಕ ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 18,26,000ಕ್ಕೂ ಅಧಿಕ ಮಂದಿಗೆ ಚುಚ್ಚುಮದ್ದು ನೀಡಲಾಗಿದೆ. ಇದೇ ಮೇ 1ರಿಂದ 3ನೇ ಹಂತದ ಲಸಿಕಾ ಅಭಿಯಾನ ಸಹ ಆರಂಭಗೊಂಡಿದ್ದು, ಈ ಹಂತದಲ್ಲಿ 18ರಿಂದ 44 ವರ್ಷದೊಳಗಿನವರಿಗೆ ಲಸಿಕೆ ನೀಡಲಾಗುತ್ತಿದೆ. ಈಗಾಗಲೇ 11 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ 86,023 ಮಂದಿಗೆ ಈ ಹಂತದಲ್ಲಿ ಲಸಿಕೆ ನೀಡಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಇದುವರೆಗೆ ದೇಶದಲ್ಲಿ 29,16,47,037 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 15,04,698 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 37,733 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 16,01,865ಕ್ಕೆ ಏರಿಕೆಯಾಗಿದೆ. ನಿನ್ನೆ 21,149 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 11,64,398ಕ್ಕೆ ತಲುಪಿದೆ. ನಿನ್ನೆ 217 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 16,011ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 4,21,436 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 21,199 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 7,97,292ಕ್ಕೆ ಏರಿಕೆಯಾಗಿದೆ. ನಿನ್ನೆ 10,361 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 5,08,923ಕ್ಕೆ ಏರಿಕೆಯಾಗಿದೆ. ಸದ್ಯ 2,81,767 ಸಕ್ರಿಯ ಪ್ರಕರಣಗಳಿವೆ.
ಬೆಂಗಳೂರಿನಲ್ಲಿ 64 ಮಂದಿ ಮೃತಪಟ್ಟಿದ್ದು ಇದುವರೆಗೂ ಒಟ್ಟು 6,601 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ 2ನೇ ಅಲೆ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕು ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ನಿರತವಾಗಿದೆ. ಜಿಲ್ಲೆಯಲ್ಲಿ ಅನಗತ್ಯವಾಗಿ ಸಂಚರಿಸುವ ವಾಹನಗಳು, ಮಾಸ್ಕ್ ಧರಿಸದವರ ಹಾಗೂ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳದವರಿಗೆ ದಂಡ ವಿಧಿಸಲಾಗುತ್ತಿದೆ. ಪೊಲೀಸ್ ಸಿಬ್ಬಂದಿ ಜಿಲ್ಲಾ ಗಡಿ ಪ್ರದೇಶ ಹಾಗೂ ಜನಸಂದಣಿ ಪ್ರದೇಶಗಳಲ್ಲಿ ತಪಾಸಣೆ ನಡೆಸುವ ಮೂಲಕ ಕೋವಿಡ್ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದಿವ್ಯಾ ಸಾರಾ ಥಾಮಸ್ ಕೋವಿಡ್ ಶಿಷ್ಟಾಚಾರ ಪಾಲಿಸದ 25,000ಕ್ಕೂ ಹೆಚ್ಚು ಮಂದಿಗೆ ದಂಡ ವಿಧಿಸಲಾಗಿದೆ. ಕೆಲ ಪ್ರಕರಣಗಳಲ್ಲಿ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದರು. ನಾವು ನಮ್ಮ ಪೊಲೀಸರು ಕಳಿಸಿ ಅಂಗಡಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಸೋದು, ಮತ್ತು ಅಂಗಡಿಯಲ್ಲಿ ಬರುವವರು ಮಾಸ್ಕ್ ಧರಿಸದೇ ಇರುವ ನೋಡಿದರೆ ಫೈನ್ ಹಾಕೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಫೈನ್ ಹಾಕೋದು. ಮತ್ತು ನಾವು ಕಂಟಿನ್ಯೂಸ್ ಆಗಿ ಅನೌನ್ಸ್ ಮಾಡ್ತಾ ಇದೆ, ಸಾಮೂಹಿಕ ಅಂತರ ಕಾಪಾಡಬೇಕು ಎಂದು ನಾವು ಕಂಟಿನ್ಯೂಸ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದೆ. ಹಳ್ಳಿಯಲ್ಲೂ ನಾವು ಬೀಟ್ PC ಮುಖಾಂತರ ಅನೌನ್ಸ್ಮೆಂಟ್ ಮಾಡ್ತಾ ಇದೆ. ಕಳೆದ 4 ತಿಂಗಳಲ್ಲಿ ಚಾಮರಾಜನಗರದಲ್ಲಿ ಫಾರ್ ನಾಟ್ ವೇರಿಂಗ್ ಮಾಸ್ಕ್ ಇನ್ ಪಬ್ಲಿಕ್ 27,502 ಕೇಸನ್ನು ಬುಕ್ ಮಾಡಿದ್ದೇವೆ ನಾವು. ಮತ್ತು ನಾಟ್ ಮೇಂಟೈನಿಂಗ್ ಸೋಷಿಯಲ್ ಡಿಸ್ಟೆನ್ಸ್ ಇನ್ ಲಾರ್ಜ್ ಪಬ್ಲಿಕ್ ಗ್ಯಾದರಿಂಗ್ ಈ ವಿಷಯದಲ್ಲಿ 1,560 ಅಂದರೆ ಒಟ್ಟಾರೆ ನಾವು 28,000 ಕೇಸನ್ನು ಬುಕ್ ಮಾಡಿದ್ದೇವೆ. ಈ ದಂಡ ವಿಧಿಸುವ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಸುರೇಶ್ ನಗರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಕೋವಿಡ್-19 ನಿಯಮ ಪಾಲಿಸುವ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದ್ದು, ಪ್ರತಿಯೊಬ್ಬರೂ ಶಿಷ್ಟಾಚಾರ ಪಾಲಿಸುವುದರಿಂದ ಸೋಂಕು ಹರಡುವುದನ್ನು ನಿಯಂತ್ರಿಸಬಹುದು ಎಂದು ಹೇಳಿದರು. ಆದ್ದರಿಂದ ದಂಡದ ಪ್ರಮಾಣ ಕಡಿಮೆಯಾಗಿದೆ. ಒಟ್ಟಾರೆ ನಾವು ಇಡೀ ಜಿಲ್ಲೆನಲ್ಲಿ ವ್ಯಾಪಕವಾಗಿ ಕೋವಿಡ್ ಹರಡ್ತಾ ಇದೆ. ಆದ್ದರಿಂದ ತಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರಿಗೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ರೀತಿಯ ಕೋವಿಡ್ ನಿಯಮಗಳೇನಿವೆ ಆ ಪ್ರಕಾರ ಕ್ರಮಗಳನ್ನ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇಲೆ ಮಾಡ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ಜಿಲ್ಲೆ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಜಿಲ್ಲೆಯ ತೆಲಗಿ ಗ್ರಾಮದ ಈರುಳ್ಳಿಗೆ ಬೇಡಿಕೆ ಇದ್ದು, ಕೋವಿಡ್ ಉಲ್ಬಣದಿಂದಾಗಿ ಬೆಳೆದ ಈರುಳ್ಳಿಯನ್ನು ಮಾರುಕಟ್ಟೆಗಳಿಗೆ ಪೂರೈಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲೇ ಈರುಳ್ಳಿಯನ್ನು ಸಂಗ್ರಹಿಸಿಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳಿಗೆ ಸರಕು ಸಾಗಣೆ ಸ್ಥಗಿತಗೊಂಡಿದೆ. ಹೀಗಾಗಿ ಕೃಷಿಕರು ತಮ್ಮ ಜಮೀನಿನಲ್ಲೇ ಶೆಡ್ಗಳನ್ನು ನಿರ್ಮಿಸಿ ಬೆಳೆಯನ್ನು ಸಂರಕ್ಷಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಗತಿಪರ ರೈತ ಪ್ರವೀಣ್ ಬಾಳಿಗೇರಿ, ರೈತರು ಸಾವಯವ ಪದ್ಧತಿ ಅಳವಡಿಸಿಕೊಂಡು ಬೆಳೆ ಬೆಳೆಯುವುದು ಸೂಕ್ತ. ರಾಸಾಯನಿಕಗಳ ಬಳಕೆ ಆರೋಗ್ಯಕ್ಕೆ ಹಾನಿಕಾರಕ, ಜೊತೆಗೆ ಇಳುವರಿಗೂ ದುಬಾರಿ ವೆಚ್ಚ ತಗುಲಲಿದೆ ಎಂದರು. ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು 2 ತಳಿಗಳನ್ನು ಇಲ್ಲಿಂದ ರಿಲೀಸ್ ಮಾಡಿದ್ದಾರೆ. ತೆಲಗಿ ಕೆಂಪು ಮತ್ತು ತೆಲಗಿ ಬಿಳಿ ಅಂತ ಹೇಳಿ ಇವೆರಡು ತಳಿಗಳನ್ನು ಇಲ್ಲಿ ಮುಖ್ಯವಾಗಿ ನಾವು ಬೆಳೀತಾ ಇದ್ದೇವೆ. ಈ ಎಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಇವತ್ತು ನಾವು ಸಾವಯವ ಕೃಷಿಯನ್ನು ಅಳವಡಿಕೆ ಮಾಡ್ಕೋಬೇಕು. ಯಾಕಂತಂದರೆ ಇವತ್ತು
ಕೆಮಿಕಲ್ ಫಾರ್ಮಿಂಗ್ ಅಂದರೆ ಏನು ರಾಸಾಯನಿಕ ಕೃಷಿ ನಾವು ಇವತ್ತು ಮಾಡ್ತೀವಲ್ಲ, ಇದನ್ನು ಈರುಳ್ಳಿಗೆ ನಾವು ಇವತ್ತು ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಅದ್ರ ಕೀಪಿಂಗ್ ಕ್ವಾಲಿಟಿ ಏನಾಗುತ್ತೆ ಅಂದರೆ ಇವತ್ತು ಕಡಿಮೆ ಆಗ್ತಿದೆ. ಮತ್ತು ಅದನ್ನು ಜಾಸ್ತಿ ಏನಾಗುತ್ತೆ ಅಂದರೆ ಇವತ್ತು ಜಾಸ್ತಿ ನಾವು ತಿನ್ನಕ್ಕೆ ಯೂಸ್ ಮಾಡ್ತೀವಲ್ಲ, ಅದರಿಂದ ನಮ್ಮ ಕೆಮಿಕಲ್ ನಮ್ಮ ವಿಷ ಏನಂತಂದ್ರೆ ನಮ್ಮ ಬಾಡಿ ಒಳಗೆ ಹೋಯ್ತಂದ್ರೆ ಅದರಿಂದ ನಮ್ಗೆ ಸಾಕಷ್ಟು ರೋಗಾಣುಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಇವತ್ತು ನಾವು ಅದನ್ನು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೋಬೇಕು, ಸಾವಯವದಾಗ ಬೆಳಿಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅದನ್ನು ಸಾವಯವದಾಗ ಬೆಳೆದ್ರೆ ಜಾಸ್ತಿನೂ ಡಿಮ್ಯಾಂಡ್ ಸಿಗುತ್ತೆ. ಮತ್ತು ಏನಂತಂದರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಏನಾಗತ್ತಲ್ಲ, ಅದನ್ನ ಖರ್ಚು ವೆಚ್ಚ ಏನಾಗುತ್ತೆ ಕಡಿಮೆ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ರಾಜ್ಯದಲ್ಲೇ ಮತ್ತೋರ್ವ ರೈತ ಭೀಮನಗೌಡ ಮನಗೂಳಿ ಚೀರಲದಿನಿ ಕಳೆದ ಕೆಲವು ತಿಂಗಳ ಹಿಂದೆ 1 ಮೂಟೆ ಈರುಳ್ಳಿಗೆ 3 ರಿಂದ 4 ಸಾವಿರ ದರವಿದ್ದು, ಈಗ ಹೊರ ರಾಜ್ಯಗಳಿಂದಲೂ ಈರುಳ್ಳಿ ಮಾರುಕಟ್ಟೆಗಳಿಗೆ ಪೂರೈಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಈರುಳ್ಳಿಗೆ ಬೇಡಿಕೆ ಕಡಿಮೆಯಾಗಿದೆ ಎಂದು ಹೇಳಿದರು. 500 ಹಿಡ್ಕೊಂಡು 1500 ತನಕ ಇದೆ ರೇಟು. ಜಾಸ್ತಿ ಚೆನ್ನಾಗಿರೋ ಈರುಳ್ಳಿ ಮಾತ್ರ 1500 ಇದೆ. ಹೀಗಾಗಿ ರೇಟನ್ನು ಮತ್ತೆ ನಮ್ಮೆಲ್ಲ ಈ ಊರವರೆಲ್ಲ ಜಾಸ್ತಿ ಗುಡಿಸಲಕ್ಕೆ ಸೇವ್ ಮಾಡ್ಕೊಂಡಿದ್ದಾರೆ. ಆದರೆ ಮಾರ್ಕೆಟಿಗೆ ಭಾಳ ಜಾಸ್ತಿ ಪುನಾದಿಂದ ಈರುಳ್ಳಿ ಬರುತ್ತೆ ಅಂತ ಕಾರಣ ಹಿಂಗಾಗಿ ರೇಟ್ ಡೌನ್ ಆಗಿದೆ. ಪ್ರತಿ ವರ್ಷ ಏನು ಮಳೆಗಾಲ 2 ಪೀಕು ಈರುಳ್ಳಿನೇ ಜಾಸ್ತಿ ಬೆಳೆಯೋದು ನಮ್ಮ ರಾಜ್ಯದಲ್ಲಿ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 607 ಅಂಕಗಳ ಇಳಿಕೆಯೊಂದಿಗೆ 48,175ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 152 ಅಂಕಗಳ ಇಳಿಕೆಯೊಂದಿಗೆ 14,479ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 20 ಪೈಸೆ ಇಳಿಕೆಯಾಗಿ ಡಾಲರ್ ಬೆಲೆ 74.29 ರೂಪಾಯಿಯಷ್ಟಿದೆ. ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ಕೋವಿಡ್, ವೈದ್ಯ, ನರ್ಸಿಂಗ್ ವಿದ್ಯಾರ್ಥಿಗಳ ಸೇವೆ ಬಳಕೆ, ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ. ಸೋಂಕಿತ ಕುಟುಂಬಕ್ಕೆ ಪಡಿತರ ಕಿಟ್, ವೈದ್ಯಕೀಯ ನೆರವು ಸೇರಿದಂತೆ ಎಲ್ಲಾ ರೀತಿಯ ಸಹಕಾರ, ಸೋಮಶೇಖರ್. ದೇಶದಲ್ಲೇ ಅತಿ ಹೆಚ್ಚು ಸೋಂಕು ಪ್ರಕರಣ ಬೆಂಗಳೂರಿನಲ್ಲೇ, ಮಹಾನಗರಗಳ ಸೋಂಕಿನಲ್ಲಿ ನಂಬರ್ 1 ಪಟ್ಟಕ್ಕೇರಿದ ಸಿಲಿಕಾನ್ ಸಿಟಿ ಬೆಂಗಳೂರು, 2.8 ಲಕ್ಷ ಸಕ್ರಿಯ ಸೋಂಕಿತರು. ಆರೈಕೆ ಕೇಂದ್ರ ಶೇಕಡಾ 70ರಷ್ಟು ಹಾಸಿಗೆ ಖಾಲಿ, 14 ಕೊರೋನಾ ಆರೈಕೆ ಕೇಂದ್ರಗಳು, ಹೋಮ್ ಐಸೋಲೇಷನ್ ಸಾಧ್ಯವಾಗದವರು ಸೌಲಭ್ಯ ಪಡೆಯಿರಿ. 18 ರಿಂದ 44 ವರ್ಷದ 86,000 ಮಂದಿಗೆ ಲಸಿಕೆ, ಶನಿವಾರ ಆರಂಭಗೊಂಡ ಹೊಸ ಅಭಿಯಾನದಲ್ಲಿ ಕರ್ನಾಟಕ ಸೇರಿ 11 ರಾಜ್ಯಗಳು ಭಾಗಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಿನ್ನೆ 21,149 ಸೋಂಕಿತರು ಗುಣಮುಖ, ರಾಜ್ಯದಲ್ಲಿ ಕ್ಲೋಸ್ಡೌನ್ ಬಳಿಕ ಕೊರೋನಾ ಸಂಖ್ಯೆ ಇಳಿಮುಖ. ಅಂಗಡಿ ಮಾರುಕಟ್ಟೆ ಬಳಿ ಜನಜಂಗುಳಿ, 12 ಗಂಟೆಯವರೆಗೆ ಮಾರಾಟಕ್ಕೆ ಅವಕಾಶ ಕೊಟ್ಟರೂ ತಪ್ಪದ ಕ್ಯೂ, ಮಾರ್ಗಸೂಚಿ ಉಲ್ಲಂಘನೆ. ಆಗಸ್ಟ್ನಿಂದ ಪರಿಸರ ಸ್ನೇಹಿ ಕೊಂಕಣ ರೈಲ್ವೆಯ ವಿದ್ಯುದೀಕರಣ ಕಾಮಗಾರಿ ಶೇಕಡಾ 20ರಷ್ಟು ಬಾಕಿ. ಸಿಬಿಎಸ್ಇ ರಿಸಲ್ಟ್ ಜೂನ್ 20ಕ್ಕೆ, ಪರೀಕ್ಷೆ ಇಲ್ಲದೆ ಫಲಿತಾಂಶ ಪ್ರಕಟಿಸಲಿರುವ ಸಿಬಿಎಸ್ಇ ಮಂಡಳಿ. 1 ದಿನದ ಮಟ್ಟಿಗೆ ಪ್ರಾಣಿ ದತ್ತು, ಬನ್ನೇರುಘಟ್ಟ ಜೈವಿಕ ಉದ್ಯಾನದಿಂದ ಹೊಸ ಪರಿಕಲ್ಪನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸೂಕ್ತ ಕ್ರಮ, 2 ಕೋಟಿ ಕೋವಿಡ್ ಲಸಿಕೆಗೆ ಕೇಂದ್ರಕ್ಕೆ ಮನವಿ, ಡಾ ಸಿಎನ್ ಅಶ್ವತ್ಥನಾರಾಯಣ. ಮೈಸೂರಿನಲ್ಲಿ ಸೋಂಕು ಹೆಚ್ಚಳ ಹಿನ್ನೆಲೆ ಜಿಲ್ಲಾಡಳಿತದಿಂದ ಬಿಗಿ ಕ್ರಮ, ಕೋವಿಡ್ ಕೇರ್ ಸೆಂಟರ್, ಕಂಟೈನ್ಮೆಂಟ್ ವಲಯಗಳಲ್ಲಿ ನಿಯಮಗಳ ಕಟ್ಟುನಿಟ್ಟಿನ ಅನುಷ್ಠಾನ. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಲಂಡನ್ ಪ್ರವಾಸ, G7 ರಾಷ್ಟ್ರಗಳ ಸಚಿವರುಗಳ ಸಭೆಯಲ್ಲಿ ಭಾಗಿ. ದೇಶದಲ್ಲಿ 15,71 ಲಕ್ಷಕ್ಕೂ ಅಧಿಕ ಮಂದಿಗೆ ಕೋವಿಡ್-19 ಲಸಿಕೆ, 2 ಕೋಟಿ ಸಮೀಪಿಸಿದ ಸೋಂಕಿತರ ಸಂಖ್ಯೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 18 ವರ್ಷಕ್ಕೂ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.